ರಾಜಾದಿರಾಜ ಹಸ್ತಿನಾವತಿ ಚಕ್ರೇಶ್ವರ ಗಾಂಧಾರಿ ದೇವಿ ಕುವರ ಚಲರಂಗಮಲ್ಲ ದಂಡು ದಾಳಿಗಳ ದಂಡ ದೊಡ್ಡ ಪ್ರಚಂಡ ಕೌರವೇಶ್ವರ ಬಹುಬರ ಬಹುಬರ ಬಹುಬರ. ಚಂದ್ರವಂಶದ ಕೀರ್ತಿ ಪತಾಕೆಯನ್ನಾರಿಸಿ ಚಂದ್ರವಂಶಸ್ಥರಲ್ಲಿ ಒಬ್ಬನಾದ ಧೃತರಾಷ್ಟ್ರ ಹಾಗೂ ಗಾಂಧಾರಿ ದೇವಿಯ ಜ್ಯೇಷ್ಠ ಪುತ್ರನಾಗಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನದ ಅಧಿಪತಿಯಾಗಿ ಸರ್ಪ ಎಡೆಗಳಿಂದ ಕೂಡಿದ ಸರ್ಪ ಲಾಂಛನದ ಕಿರೀಟವನ್ನೇ ಧರಿಸಿ ದಿಗ್ವಿಜಯಗಳನ್ನು ಧಿಕ್ಕರಿಸಿ ಓರ್ಗರುವ ಬಿರುಗಾಳಿಗೆ ಮೆಚ್ಚದೆ ಕನಕರತ್ನಾಭರಣಗಳಿಂದ ಅಲಂಕೃತನಾಗಿ ಈ ಧರೆಯಲ್ಲಿ ಪ್ರಜ್ವಲಿಸುತ್ತಿರುವ ಪ್ರತಾಪ ಸಿಂಹ ಜೇಂಕಾರ ಮಾತ್ರದಿಂದಲೇ ಚತುರ್ದಶ ಭುವನಗಳನ್ನು ಮೆಟ್ಟಿ ನಿಂತ ಮಹಾಗೋದಂಡ ರಣಪ್ರಚಂಡ ಈ ಸಾಮ್ರಾಟ್ ಸುಯೋಧನ ಗುರುವಂಶೋದ್ಧಾರಕ ದೃಷ್ಟಿ ಮಾತ್ರದಿಂದಲೇ ಎದುರಾಳಿಗಳ ದಿಕ್ಕಳಿಸಬಲ್ಲ ಭಾರ್ಗವಿ ವಿಜಯ ಕುರುಪಿತ ಭೀಷ್ಮರಿಗೆ ನಮೋ ನಮಃ. ಕುರುಪಾಂಡವರಿಗೆ ಶಸ್ತ್ರಾಸ್ತ್ರ ಅಭ್ಯಾಸವನ್ನು ಕಲಿಸಿ ಕ್ಷತ್ರಿಯ ವಂಶದ ಕೀರ್ತಿ ಪತಾಕೆಯನ್ನು ಉತ್ತಂಗಕ್ಕೇರಿಸಲು ಮಾರ್ಗದರ್ಶಕರಾದ ಗುರು ಆಚಾರ್ಯ ದ್ರೋಣರಿಗೆ ನಮೋ ನಮಃ. ಭಂಡ ಭೀಮನ ಗುಂಡಿಗೆಯನ್ನು ಸೇರಿ ಬಿಸಿಪಾನ ಮಾಡಲು ಹಾತೊರೆಯುತ್ತಿರುವ ಈ ಕೌರವನ ಬೆನ್ನಿಗೆ ಬೆಂಗಾಲಾಗಿ ನಿಂತಿರುವ ದ್ವಿತೀಯ ಕೌರವ ಸಹಸ್ಯಾಸನ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯಲ್ಲಿ ಸೇರಿಯಲು ತವಕಿಸುತ್ತಿರುವ ಭಾವ ಪ್ರಚಂಡ ಸೈಂಧವ ಅನುಪಮ ರಾಜಭಕ್ತಿಯಿಂದ ಯುದ್ಧ ಸನ್ನನಾದ ನಿನಗೆ ಸಮಯಕ್ಕೆ ಸೂಕ್ತ ಸಲಹೆಯನ್ನಿತ್ತು ಈ ಕೌರವನ ಬೆನ್ನಿಗೆ ಬೆಂಗಾಲಾಗಿ ನಿಂತಿರುವ ಶೋಭಜಲ ರಾಜ ಶಕುನಿ ಸ್ನೇಹಕ್ಕೂ ಸಮರಕ್ಕೂ ಸಿದ್ಧನಾಗಿ ಆಪ್ತನು ಅಂಗ ದೇಶದ ರಸನು ಪ್ರಾಣ ಸ್ನೇಹಿತ ಅಂಗಾಧಿಪತಿ ಕರ್ಣ ಗೋಮಾತೆಯ ಕ್ಷೀರ ಗೋಪಾಲಕರಿಗೆ ಅತಿಸಾರ ಭಕ್ತ ಶಿರೋಮಣಿ ವಿದುರ ಕುಶಲವೇ. ನಿಮ್ಮೆಲ್ಲರ ದಂಡು ದಾಳಿಗಳೊಂದಿಗೆ ಕಂಗೊಳಿಸುತ್ತಿರುವ ಈ ನಿರುತಂ ಸಾಮಂತರಾಜರಿಂದೊಡಗೂಡಿ ಮೆರವಿ ಭುವನ ಬ್ರಹ್ಮಾಂಡದೋ ಸಾಮಂತರಾಜರಿಂದೊಡಗೂಡಿ ನೆರವಿ ಭುವನ ಬ್ರಹ್ಮಾಂಡದೋ ಸಹೋದರ ದುಶ್ಯಾಸನ ಅಗ್ರಜ
ಕುಲೇಶ ಭಯಂಕರ ಕುರು ವೀರವರ ಗೌರವ ರಿಪು ಕುಲೇಶ ಭಯಂಕರ ಶಾಸನ ಅಗ್ರಜ ಕುಲೇಶ ಭಯಂಕರ ಕುರು ವೀರವರ ಗೌರವ ರಿಪು ಕುಲೇಶ ಭಯಂಕರ ಮಾವ ಭೀಷ್ಮ ದ್ರೋಣ ಕೃಪಾ ಕುರು ಶ್ರೇಷ್ಠರೆಂದೆನಿಸಿ ಶಾಸನ ಅಗ್ರಜ ಭೀಷ್ಮದ್ರೋಣ ಕೃಪಾ ಗುರು ಶ್ರೇಷ್ಠರೆಂದೆನಿಸಿ ಕರ್ಣ ಶಕುನಿ ದುಶ್ಶಾಸನ ಎನಗಿರೆ ಕರ್ಣ ಶಕುನಿ ದುಶ್ಶಾಸನ ಎನಗಿರೆ ಬೆಂಬಲದಿಂದಲಿ ಮೆರೆಯುವ ಎನಗೆ ಬೆಂಬಲದಿಂದಲಿ ಮೆರೆಯುವ ಎನಗೆ ಕುಲೇಶ ಭಯಂಕರ ಕುರು ವೀರವರ ಗೌರವ ರಿಪು ಕುಲೇಶ ಭಯಂಕರ ಗುರುಪಿತ ಧರಿಸೇ ರಾಜಮಕುಟ ಧರಿಸೇ ಧರಿಸೇ ರಾಜಮಕುಟ ಧರಿಸೇ ವೀರ ಧೀರರಳು ಮೆರೆಯುವ ಎನಗೆ ವೀರ ಧೀರರಳು ಮೆರೆಯುವ ಎನಗೆ ಸಾಟಿ ಹರೈ ಧರೆಯೊಳಗಿನ್ನು ಸಾಟಿ ಹರೈ ಧರೆಯೊಳಗಿನ್ನು ಕುಲೇಶ ಭಯಂಕರ ಗುರು ವೀರವರ ಗೌರವ ರಿಪು ಕುಲೇಶ ಭಯಂಕರ ಒಂದು ವಿಚಿತ್ರವಾದ ವೃತ್ತಾಂತವು ಬಂದಿರುವುದು ಕೇಳಿದ್ರ ತಾತ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಕಾಡಿಂದ ಕಾಡಿಗೆ ವನವಾಸ ಮಾಡಿದ ಆ ದರಿದ್ರ ಪಾಂಡವರು ಅರ್ಧ ರಾಜ್ಯವನ್ನು ಕೊಡುವಂತೆ ಆ ಕೃಷ್ಣನನ್ನು ನನ್ನಲ್ಲಿಗೆ ರಾಯಭಾರಿಯನ್ನಾಗಿ ಕಳಿಸಿರುವಂತೆ ನೋಡಿದ್ರ ಅವರ ಹಟ್ಟಹಾಸವನ್ನು. ಸುಯೋಧನ, ಹಾಗೆ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ ಸುಯೋಧನ? ಯುದ್ಧ ಯುದ್ಧಕ್ಕೆ ಈ ನನ್ನೆರಡು ತೋಲ್ಬಳಗಳು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ರಾಜ್ಯರುದ್ದಾಗಿ ಹೋಗು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಗುರುವರ್ಯ? ನ್ಯಾಯವಾಗಿ ಪಾಂಡವರು ಮಾಡಿದಂತೆ 12 ವರ್ಷ ವನವಾಸ, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ಅವರ ರಾಜ್ಯವನ್ನು ಪಡೆಯಲು ಅರ್ಹರಲ್ಲ ಎಂದು ಹೇಳುವೆಲ್ಲ ಸರಿಯೇ ಸುಯೋಧನ? ಅರ್ಹರಾಗಿರುವುದೇನೋ ಸರಿ, ಆದರೆ ಕಳೆದುಕೊಂಡ ಐಶ್ವರ್ಯ ಪುನಃ ಬರುವುದೇ? ಅದರ ಕಾಳಜಿ ವಹಿಸುವ ನಿಮ್ಮ ಮನಸ್ಸಿನ ಆಂತರ್ಯ ಹೇಳುವೇನು ಕೇಳು ಸುಯೋಧನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಬೇಡವೈ ಕದನ ಸುಯೋಧನ, ಬೇಡವೈ ಕದನ. ಭಜನ ರಣ ವಂಶನಾಶನ,
ಕದನ ರಣ ವಂಶನಾಶನ ಬೇಡವೈ ಕದನ ಸುಯೋಧನ ಬೇಡವೈ ಕದನ ಸುಯೋಧನ ಬೇಡವೈ ಕದನ. ನಿನ್ನ ಮನೆ ಉಪ್ಪನ್ನು ತಿಂದು ನಿನಗೆ ಕೇಳಿಸಬೇಕೆನ್ನು ನಮ್ಮ ಉದ್ದೇಶವಲ್ಲ. ನ್ಯಾಯ ಅನ್ಯಾಯಗಳನ್ನು ವಿಮರ್ಶೆ ಮಾಡುವ ಮೂಲ ಪುರುಷರು ನಾವಾಗಿ ಇಂತಹ ಅಧರ್ಮಕ್ಕೆ ಒಳಗಾಗಬಹುದೇ ಸುಯೋಧನ? ಸಹೋದರ ದುಶ್ಯಾಸನ, ಅಗ್ರಜ, ಆ ಪಾಂಡವರ ರಣಯಜ್ಞವನ್ನು ಆರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನ್ಯಾರು? ಮತ್ತಿನ್ನಾರಿವರು ಅಗ್ರಜ? ನಮ್ಮ ಅಂಗಾಧಿಪತಿ ಕಲಿಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿ, ಅವರ ಕಣ್ಣು ಮುಂದೆ ಬೆಳೆದ ನನಗೆ ಏಕೆ ಅಂತಹ ಸಾಮರ್ಥ್ಯ ಸುಯೋಧನ? ಅಗ್ರಜ, ಸಹೋದರ ದುಶ್ಯಾಸನ, ಸಾಧಿಸುವೆ ಸಮರ ಗಣದಿನ, ಮಾವ ಸಾಧಿಸುವೆ ಸಮರ ಗಣದಿನ, ಸುರನರವರ ಕಿಂ ಪುರುಷ ಮೆಚ್ಚುವ ಬರದಿಗೆಲ್ಲು ವೈರಿಯೋಧನ. ಅಲೆ ಅಲೆ ಸುರನರವರ ಕಿಂ ಪುರುಷ ಮೆಚ್ಚುವ ಬರದಿಗೆಲ್ಲುವೆ ವೈರಿಯೋ, ಸಾಧಿಸುವೆ ಸಮರ ಗಣದಿನ. ಆ ಶತ್ರುಬಲದ ಗರ್ವವನ್ನು ನಾ ಅಡಗಿಸಿಡುವೆ ಅಗ್ರಜ. ಸಹೋದರ ದುಶ್ಯಾಸನ, ಆ ಶತ್ರುಬಲದ ಗರ್ವವನ್ನು ನಾ ಅಡಗಿಸಿಡುವೆ, ಗದೆಯ ಜಳಪಿಸಿ ಬಡಿದು ಕೊಲ್ಲುವೆ, ಗದೆಯ ಜಳಪಿಸಿ ಬಡಿದು ಕೊಲ್ಲುವೆ, ಕಡಿದು ಕಡಿದು ಕಳವೈರಿ ಗಂಟಿರುವ, ಕಡಿದು ಕಡಿದು ಕಳವೈರಿ ಗಂಟಿರುವ, ಸಾಧಿಸುವೆ ಸಮರ ಕಣದಿನ. ಅಗ್ರಜ, ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನೆಟ್ಟಗೆ ನಮ್ಮ ಅರಮನೆಗೆ ಬಾರದೆ ಆ ದಾಸಿ ಪುತ್ರ ವಿದುರನ ಮುರುಕಳು ಜೋಪಡೆಯಲ್ಲಿ ಆತಿಥ್ಯ ಸ್ವೀಕರಿಸಿ ಬರ್ತಿರುವಂತ ಅಗ್ರಜ ನೋಡಿಯ ಅವನ ದುರಂಕಾರವನ್ನು? ಕೇಳಿದ್ರ ತಾತ? ಚಕ್ರವರ್ತಿ ಸಾರ್ವಭೌಮನಾದ ನಾನಿರುವಲ್ಲಿ ಆ ದುರ್ಪಿತ ಗೋಪಾಲನು ನೆಟ್ಟಗೆ ನಮ್ಮ ಮನೆಗೆ ಬಾರದೆ ಈ ದಾಸಿ ಪುತ್ರ ಮುರುಕನು ಜೋಪಡಿಯನ್ನು ಆಶ್ರಯಿಸಿ ಬರುತ್ತಿರುವಂತೆ ನೋಡಿದ್ರ ಅವನ ದುರಂಕಾರವನ್ನು? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನ ಕೇಳಲು ದೂತನಾಗಿ ಬರುತ್ತಿರುವಂತಹ ನಿನ್ನ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು ಮಾತನಾಡುತ್ತಿರುವುದು? ಓ ದಾಸಿ ಪುತ್ರ ವಿದುರ, ಏನು ಹೇಳಿದೆ? ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಸುಮ್ಮನೆ ಕುಳಿತುಕೋ. ಸುಯೋಧನ, ಛಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋ ದಿನರೋ ಯೋಚಿಸಿ ನೋಡು. ಈ ವೀರರಿಂದ ಪರಿವೃತ್ತನಾದ ಎನಗೆ ಈ ದಾಸಿ ಪುತ್ರನ ಮಾತುಗಳು ಅನವಶ್ಯಕ. ಸಹೋದರ ದುಶಾಸನ, ಅಗ್ರಜ, ಪೂಜ್ಯನು ಹಿರಿಯನೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಬಡಾಯಿಸುವ ಈ ದಾಸಿ ಪುತ್ರ ವಿದುರನನ್ನು ಈ ರಾಜಸಭೆಯಿಂದ ಹೊರದೂಡು. ಎಲ್ಲವ ವಿದುರ, ಬಾಯಿಗೆ ಬಂದಂತೆ ಬಡಾಯಿಸಲು ಇದು ನಿನ್ನ ಮುರುಕಳು ಜೋಪಡಿಯಲ್ಲ, ಕೌರವರ ರಾಜಸಭೆ. ಬಾಯಿಗೆ ಬಂದಂತೆ ಬಡಾಯಿಸಿದರೆ ಇದೇ ಬೆಲೆಯಿಂದ ಅಪ್ಪಳಿಸಿ ಬಿಡುವೆ. ಎಚ್ಚರ! ಏನು ಹೇಳಿದೆ ಸುಯೋಧನ? ನನ್ನನ್ನು ಈ ಸಭೆಯಿಂದ ಆಚೆಗೆ ದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ ನಿನಗೆ. ಒಂದಲ್ಲ ಒಂದು ನಿನ್ನ ಬುದ್ಧಿಯನ್ನ ಸರಿಪಡಿಸಿಕೊಳ್ಳುವೆ ಎಂದು ತಿಳಿದಿದ್ದೆನು. ಕೇಳು, ಹಿಂದೆ ಒಡ್ಡೋಲಗದಲ್ಲಿ ಭೀಮನ ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಕಾಯಬೇಕೆಂದಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡು. ಪ್ರಮೋದವಾಯಿತು ಸುಯೋಧನ, ಪ್ರಮೋದವಾಯಿತು. ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಲ್ಲ ಸುಯೋಧನ. ಬಿಡು ಕರ್ಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದು ಉಂಟೆ? ಕರ್ಣ, ಸುಯೋಧನ, ದುರದೋಳ್ಪಾರ್ತನ ಶಿರಮೊಂದರಣಿಗೆ ಉರುಳು ಬೆನೆನುತ ಶಪಥವ ನಾಂತೋ. ಕರ್ಣ ಕರ್ಣ, ದುರದೋಳ್ಪಾರ್ತನ ಶಿರಮೊಂದರಣಿಗೆ
ಎನ್ನುತ್ತ ಶಪಥವನಾಂತೋ ಮಹೇಶ್ವರನ ಕುವರನ ಮೆಚ್ಚಿಸಿ ಕರ್ಣ ಸುಯೋಧನ ವರಮಹೇಶ್ವರನ ಕುವರನ ಮೆಚ್ಚಿಸಿ ವರಚಾಪವನಿತ್ತ ನಿನಗೆ ಸಮಾನರಾರಿಯರೈ ಕರ್ಣ ಬಿಡು ಕರ್ಣ. ಈ ವಿದುರನು ಎಂದು ತಾನೇ ಬಿಲ್ಲನ್ನಿಡಿದು ಯುದ್ಧ ಮಾಡಿರುವನು. ಇವನ ಅಲ್ಪ ಬಿಲ್ಲಿಂದೇನಾಯಿತು? ಅಣ್ಣ, ಕೃಷ್ಣನು ಬರ್ತಿರೋನಣ್ಣ, ಶ್ರೇಷ್ಠನು ಬರ್ತಿರುವನು. ಪುರುಷೋತ್ತಮರು ಬರುತ್ತಿರುವರೆ. ಸಾಕು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಆ ಪಾಂಡವರ ರಾಯಭಾರಿಯಾಗಿ ಈ ಕುರುಸಭೆಗೆ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಈ ಸಭೆಯಿಂದ ಹೊರದೂಡಲಾಗುವುದು. ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿ? ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತೇನೆ. ಇದೋ ಅಗ್ರಜ, ಸಿದ್ಧಪಡಿಸಿರುವೆ. ಧರ್ಮ ಕಾಯವ ಕರ್ಮ ಪಾಲಿವ ಧರ್ಮ ಕಾಯವ ಧರ್ಮವೇ ಜಯವು ಕರ್ಮವೇ ಲಯವು ಧರ್ಮವೇ ಜಯವು ಕರ್ಮವೇ ಲಯವು ಮರ್ಮವನದಿ ತೋಲಿ ನೆಲೆ ಕಂಡ್ಯ ಮನೋಜ ಮರ್ಮವನದಿ ತೋಲಿ ನೆಲೆ ಕಂಡ್ಯ ಮನೋಜ ಧರ್ಮ ಕಾರ್ಯವ ಕರ್ಮ ಪಾಲಿವ ಧರ್ಮ ಕಾರ್ಯವ ನಾನು ನನ್ನದೆಂಬ ಮಮಕಾರ ನಿನಗೇಕೆ ನಾನು ನನ್ನದೆಂಬ ಮಮಕಾರ ನಿನಗೇಕೆ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇವವು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇವವು ಧರ್ಮ ಕಾರ್ಯವ ಕರ್ಮ ಪಾಲಿವ ಧರ್ಮ ಕಾರ್ಯವ ಧರ್ಮ ಕಾರ್ಯವ ಧರ್ಮ ಕಾರ್ಯವ ಆಹಾ, ಮಹಾಮೇಧಾವಿಗಳಾದ ಭೀಷ್ಮ, ದ್ರೋಣ, ವಿದುರಾದಿಗಳೇ ಎದ್ದು ನಿಂತು ಗೌರವಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ನೋಡದ ಹಾಗೆ ಕುಳಿತಿರುವನಲ್ಲ, ಇವನಿಗೆಷ್ಟು ಅಹಂಕಾರ! ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ನನಗೇಕೆ ಈ ತರ ಭ್ರಾಂತಿ? ಇದೇನು ಸಾರ್ವಭೌಮ? ಚಕ್ರವರ್ತಿ ಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಸುಯೋಧನ. ಅಟ್ಟಹಾಸವನ್ನು ಮೆಟ್ಟಿ ದಿಟ್ಟದೆ ಪಟ್ಟಗಾರರ ಎದೆಮಟ್ಟಿ ಬಗೆದು ಛಲದಿಂದಲೇ ಬಾಳಿ ಛಲದಿಂದಲೇ ಬೆಳೆದು ಛಲದಿಂದಲೇ ಹಸ್ತಿನಾವತಿ ರತ್ನ ಸಿಂಹಾಸನವನ್ನೇರಿದ ಈ ಛಲದಂಕಮಲ್ಲ ವಲ್ಲನಾದ ನಿನ್ನ ಪಾದಗಳಿಗೆ ನಮಸ್ಕರಿಸುವುದೇ. ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಪುತ್ರ ಪ್ರೇಮದಿಂದ ಕೂತಿನಿಯನ್ನು ಸಂಹರಿಸಿದ್ದಾಯಿತು. ನೀನೀಗ ಪಾಂಡವರ ರಾಯಭಾರಿ, ದ್ಯೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಗೆ
ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ನಿನಗೆ ನಮಸ್ಕರಿಸುವ ಅವಶ್ಯಕತೆಯೂ ನನಗಿಲ್ಲ. ನೀನೀಗ ಪಾಂಡವರ ರಾಯಭಾರಿ. ಅತಿಥಿ ಸತ್ಕಾರ ನಮ್ಮ ರಾಜಧರ್ಮ. ಬಾ, ಕುಳಿತುಕೋ. ಆಗಬಹುದು. ನನಗೊಂದು ಸಂದೇಹ. ಇಂದಿಗೂ ಎಂದಿಗೂ ತಲೆಬಾಗದ ನಮ್ಮ ಸಾರ್ವಭೌಮನು ಇಂದು ಕೃಷ್ಣನಿಗೆ ನಮಸ್ಕರಿಸಿದನೋ ಅಥವಾ ಜಾರಿ ಬಿದ್ದನೋ? ಬಾ! ಕೃಷ್ಣ, ಇದು ಕೌರವರ ಸಭೆ. ಕೃಷ್ಣ, ಗೋಪಾಂಗನೆಯರ ನರ್ತನವೆಂದರೆ ನಿನಗೆ ಬಹಳ ಪ್ರಿಯವಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಗೋಪಾಂಗನೆಯರ ನರ್ತನವನ್ನು ನೋಡಿ ನೋಡಿ ಬೇಸತ್ತಿರುವ ನೀನು ನಮ್ಮ ಅರಮನೆಯಲ್ಲಿ ನಡೆಯುವ ರಾಜ ನರ್ತನವನ್ನು ನೋಡಿ ಆನಂದಿಸು, ಸಂತೋಷ ಪಡು. ಸಹೋದರ ದುಶ್ಯಾಸನ, ಯಾರಲ್ಲಿ ನಮ್ಮ ಅರಮನೆ ರಾಜನ ಅರ್ಥಕ್ಕೇನು ಬರಮಾಡಿ? ಸಹೋದರ ದುಶ್ಯಾಸನ, ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ರಿಪು ಭಯಂಕರ ರೂಪ ಮನೋಗರ, ರಿಪು ಭಯಂಕರ ರೂಪ ಮನೋಗರ, ಚಾಪ ವಿಜಯ ಬಲ್ಲ ಕರ್ಣನ ಪರಮಾಪ್ತ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ, ಯೋಧರ ಮಾವನ ಇದೀ ಚತುರ, ಗೌರವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ. ಕೃಷ್ಣ,
ಹಲೋ ಹಲೋ ಶಾಸನ ಅಗ್ರಜ ಭಲೇ ಕರ್ಣ ನೀಲವರ್ಣದ ಈ ಚೆಲುವ 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 ನೀಲವರ್ಣದ ಧಾರಿ ಚೆಲುವ ಕೊಳಲನಾಗಲಿ ಜಗವನೆಲ್ಲ ಮರುಳುಗೊಳಿಪ ಈ ಜಗವನೆಲ್ಲ ಮರುಳುಗೊಳಿಪ ಜಗವ ಈ ಜಗವ ಜಗವನೆಲ್ಲ ಮರುಳುಗೊಳಿಪ ಹರಿ ಕೃಷ್ಣ ಮುರಾರಿ ಶ್ರೀ ಕೃಷ್ಣ ಮುರಾರಿ ಚಕ್ರೇಶ್ವರನಾದ ಕುರು ದುರ್ಯೋಧನನಿರುವಲ್ಲಿ ಈ ಕೃಷ್ಣನಿಗೆ ಗೌರವಿಸಿದ್ದೆ. ಪ್ರಮಾದವಾಯಿತು ಪ್ರಭು, ಪ್ರಮಾದವಾಯಿತು. ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಖರದಾರಿ. ಭೀಮನಿಗಿವನು ಕಡುಬೈರಿ ನಮ್ಮ ಹಸ್ತಿನಾಪುರದೊಡೆಯ ಗದದಾರಿ. ಇವನಿಗೆ ಸಾಟಿ ಯಾರಿಗರಿ ಧರೆಯೋ, ಇವನಿಗೆ ಸಾಟಿ ಯಾರಿಗರಿ ಧರೆಯೋ. ಇವನಿಗೆ ಸಾಟಿ ಯಾರಿಗರಿ ಧರೆಯೋ. ಕಂಸಾರಿ ಮುರವೈರಿ, ಕಂಸಾರಿ ಮುರವೈರಿ ದಾನವ ಶ್ರೀಹರಿ. ಕಂಸಾರಿ ಮುರವೈರಿ ದಾನವ ಶ್ರೀಹರಿ ಕರುಣಾಳು ಕುರುಭೂ ರಾಜೇಂದ್ರ
ಕುರುಬಿಳಕ ಮುಕುಟೇಶ್ವರ ವೀರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ 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 ಮುರಹರಿಯು ಸಭೆಗೆ ಬಂದ ಕಾರಣವೇನೆಂದು ತಿಳಿಸಬಹುದು? ಹಾ, ತಿಳಿಸುವೆ. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷೀಯರೇ, ಪಾಂಡವರ ರಾಯಭಾರಿಯಾಗಿ ನಾನು ಇಲ್ಲಿಗೆ ಆಗಮಿಸಿದ್ದೇನೆ. ಅವರು ನನ್ನೊಡನೆ ಕಳಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ರಾಜ ಭವಿಷ್ಯ ಕಾರ್ಯಗಳು ಎಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಸರಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಇನ್ನು ಈ ವಿಷಯದಲ್ಲಿ ಉತ್ಪ್ರೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಸ್ತಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಹಾಗಾಗದಿದ್ದರೆ ಮುಂದೆ ನಡೆವ ಭೀಕರ ಅನರ್ಥಗಳಿಗೆ ನೀವೇ ಕಾರಣರಾಗುವಿರಿ. ಈಗ ಕೇಳಿರಿ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಪಾಂಡವರು ಆಡಿದಂತೆ 12 ವರ್ಷಗಳ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿರುವುದು. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಇನ್ನು ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡುವಂತೆ ಕೇಳಿ. ಸಭಾಸದರೇ, ಕೇಳಿದಿರಾ ಪಾಂಡವರ ವಿನಯ ವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಅವರು ಸಿದ್ಧರಾಗಿದ್ದಾರೆ. ಆ ಮಕ್ಕಳಿಗೆ ಆಶ್ರಯ ಕೊಡುವಂತೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಇನ್ನು ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿ ಹೇಳುತ್ತೇನೆ. ಹೆಚ್ಚಿಗೆ ಹೇಳುವುದಾದರೆ, ಗುರುಪಿತ ಭೀಷ್ಮರೇ, ಇದು ಯಾವ ನ್ಯಾಯ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ಧರ್ಮ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕಲು ಅಧರ್ಮ ನಶಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬಾರರೋ. ಧರಣಿಯಾಳಿದವರೆಲ್ಲ ಮರಳಿ ಬಾರರೋ. ಸಂಧಿ ಬೇಡಲು ಬಂದ ರಾಯಭಾರಿ, ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲಸದೇವರು ಸಾಮಾನ್ಯ
ಜನರೆಂದರೆತು ಸಮರವೆಸಗುವೆಯ ಸಮಭಾಗವನಿತ್ತು ಸುಖದಿ ಬಾಳೈ ದುರ್ಯೋಧನ ಇನ್ನು ಆಚಾರ ವಿಚಾರ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಪರಮಾತ್ಮನ ಸಂದೇಶವನ್ನು ಎಲ್ಲರೂ ಕೇಳಿದ್ದೀರಲ್ಲವೇ ಸುಯೋಧನ? ಏತಕ್ಕೆ ಅನ್ನುದರೊಳ್ ಈ ಪಂಥ ಏತಕ್ಕೆ ಅನ್ನುದರೊಳ್ ಈ ಪಂಥ ಸಲ್ಲದು ವೈರ್ಯ ಸಾಧಿಸದಿರು ಚಲ ಸಲ್ಲದು ವೈರ್ಯ ಸಾಧಿಸದಿರು ಚಲ ಏತಕ್ಕೆ ಅನ್ನುದರೊಳ್ ಈ ಪಂಥ. ಸುಯೋಧನ, ಪರಮಾತ್ಮನ ಸಂದೇಶಕ್ಕೆ ನಿನ್ನ ಉತ್ತರವೇನು ಸುಯೋಧನ? ಓ ಚಿಕ್ಕಪ್ಪ ದಾಸಿಪುತ್ರ ವಿದುರ, ನನಗೆ ಉಪದೇಶ ಮಾಡುವುದರಲ್ಲಿ ನೀನು ಒಬ್ಬನು. ನಡೆಯಲಿ ನಿನ್ನ. ಹೌದು ಸುಯೋಧನ, ನನ್ನದು ಅರಣ್ಯ ರೋಧನವೇ. ಏನು ಮಾಡುವುದು? ಕೆಡವವರನ್ನ ಕಂಡಾಗ ಬುದ್ಧಿ ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಸುಯೋಧನ, ಸಂಧಿಗಿದು ಸಕಾಲ. ನಿನ್ನ ಹಠದಿಂದ ಈ ಅವಕಾಶವನ್ನ ದೂರ ಮಾಡಿಕೊಳ್ಳಬೇಡ. ರಾಜ್ಯ ಸುಖ ಸಂಪದಗಳು ಯಾರಿಗೂ ಶಾಶ್ವತವಲ್ಲ. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದು ನನ್ನ ಸಲಹೆ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳುವುದಿಲ್ಲ ಬೇಕೆ? ನಿನಗಾಗಲಿ ನನ್ನ ತಂದೆಗಾಗಲಿ ಅಥವಾ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲೇ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾಗಿ ಹೇಳಿದೆ. ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದ್ಯೂತತ್ವವನ್ನು ಬಲು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆ ನಿನ್ನ ಮುರುಳು ಮಾತಿಗೆ ಒಡಂಬುಡ ಬುದ್ಧಿಹೀನನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಸಾಕು ನಿನ್ನ ವಾಕ್ಪಟುತ್ವ. ಅದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಂಕಾರದ, ದುಸ್ಸವಾಸದ, ದುರಾಶಯವೇ. ಹಾಗಲ್ಲ ಹೇಳುವೆನು ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಸದೆ ಬಡಿಬೇಕೆಂದನಲ್ಲವೇ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರ ಕಲಿಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಶಿಖಂಡಿ ಪಾರ್ಥ? ಅದು ದುರಾಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹ ಬೆಳೆಸಿದ್ರಲ್ಲವೇ ಪಾಂಡವರು? ಅದು ದುಸ್ಸವಾಸ. ಈ ದುರ್ಯೋಧನ ದುಶ್ಯಾಸನರನ್ನು ಸದೆಬಡಿದು ಭರತಖಂಡದಲ್ಲಿ ತಮ್ಮದೇ ಆದ ಧ್ವಜ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಪಾಂಡವರು? ಅದು ದುರಾಭಿಮಾನ. ನೀವ್ಯಾರೇ ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸದು, ಚಲಿಸಕೂಡದು, ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಹೊರಟು ಹೋಗು. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪದ ಬಿರು ಮಾತುಗಳಿಂದ ಈ ಸಂಧಿಯು ಶಾಂತವಾಗಲಾರದು. ದುರಾತ್ಮರಾದ ಪಾಂಡವರ ಮದವ ಮುರಿವೆ ನೆಚ್ಚಣ, ಮದವ ಮುರಿವೆ ನೆಚ್ಚಣ, ಮದವ ಮುರಿವೆ ನೆಚ್ಚಣ. ಕೃಷ್ಣ, ದುರಾತ್ಮರಾದ ಪಾಂಡವರ ಮದವ ಮುರಿವೆ ನೆಚ್ಚಣ, ಮದವ ಮುರಿವೆ ನೆಚ್ಚಣ, ಮದವ ಮುರಿವೆ ನೆಚ್ಚಣ. ಪುಂಡರನ್ನು ಭೇದಿಸಿ ಶಿರವ ಕಡಿವೆ ನೆಚ್ಚಣ, ಪುಂಡರನ್ನು ಭೇದಿಸಿ ಶಿರವ ಕಡಿವೆ ನೆಚ್ಚಣ. ಅದ ಮರಾಠ ಪಾಂಡವರ ಶಿರವ ಕಡಿವೆ ನೆಚ್ಚಣ, ಶಿರವ ಕಡಿವೆ ನೆಚ್ಚಣ, ಶಿರವ ಕಡಿವೆ ನೆಚ್ಚಣ. ಕೃಷ್ಣ,
ಎಂಬ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವು. ಸುಮ್ಮನೆ ಬಂದ ದಾರಿಯನ್ನು ಹಿಡಿಯುವುದೇ ಲೇಸು. ಎಚ್ಚರ. ಈ ಕೃಷ್ಣನು ಕಬಡ್ಡಿ, ಕುತಂತ್ರಿ, ಮಾಯಾವಿ, ಕಡಿದಟ್ಟುವೆ ಕಡಿದಟ್ಟುವೆ ಪಣ ಪಣ ಆದ ಮರ ಬಿಡಿಸಿ ಕಡಿದಟ್ಟುವೆ ಕುಟ್ಟುತ್ತಾದ ಮರ ಈಗ ಮೆಟ್ಟುತ್ತಾದ ಮರ ಬೇಗ ಕುಟ್ಟುತ್ತಾದ ಮರ ಈಗ ಮೆಟ್ಟುತ್ತಾದ ಮರ ಬೇಗ ಕುಟ್ಟಿ ಮೆಟ್ಟಿ ಪುಡಿ ಪುಡಿ ಗಟ್ಟಿ ಕಡಿಗಟ್ಟುವೆ ಕಡಿದಟ್ಟುವೆ. ಸುಯೋಧನ, ಈ ಕೃಷ್ಣನ ಮಾತಿಗೆ ಮರಳಾಗಿ ಅರ್ಧ ರಾಜ್ಯವನ್ನು ಕೊಟ್ಟಿದ್ದೆ, ಆದರೆ ಆ ಹಿಂದೆ ಬಲಿಚಕ್ರವರ್ತಿ ಆದ ಗತಿಯೇ ನಿನಗಾಗುವುದು. ಎಚ್ಚರ ಕೃಷ್ಣ, ನಿನ್ನ ಹೊರಡು. ಕರ್ಣ, ಇದಕ್ಕೆ ನಿನ್ನ ಅಭಿಮತ? ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನ ಮೇಲೆ ನನ್ನ ಹಾಗೆ ತೀರದ ಹೊರತು ಈ ರಾಜನಿಗೆ ಮೃಷ್ಟಾನ ವೃತ್ತಿಸುವುದಿಲ್ಲ. ರಾಜೇಂದ್ರ ಚಲಿಸದೋ ರಾಜೇಯನ ಪಂಥ. ಸುಯೋಧನ, ಕರ್ಣ, ಚಲಿಸದೋ ರಾಜೇಯನ ಪಂಥ. ವ್ಯರ್ಥ ನುಡಿಗಳಿಂದ ಪತಿ ಕೆಟ್ಟು ನುಡಿವಿರೇಗೆ ಮಹಾರಥಿಕನೆಂದೆನಿಸಿ. ಸುಯೋಧನ, ಕರ್ಣ, ಪತಿ ಕೆಟ್ಟು ನುಡಿವಿರೇಗೆ ಮಹಾರಥಿಕನೆಂದೆನಿಸಿ ದುರ್ಳ ಪಾರ್ಥನ ಶಿರವ ಹರಿಪತನಕ್ಕೆ ಶಾಂತಿಯೇ ಅಂಗಾಧಿಪತಿಗೆ. ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಇಂತಹ ವೃದ್ಧರಿಗೆ ಸ್ವಾಭಾವಿಕ. ಅಂದರೆ ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ ಸುಯೋಧನ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ನಿನ್ನ ವೈಯಕ್ತಿಕ ವೈರಕ್ಕೆ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡಲೆತ್ನಿಸುವೆ? ಇದು ನಿನ್ನ ಧರ್ಮವೇ? ಭಲೆ ಭಲೆ, ಕುಲದಲ್ಲಿ ಕೀಳಾದರೂ ಛಲದಲ್ಲಿ ನಿನ್ನದೇ ಮೇಲುಗೈ. ಕುಲದಲ್ಲಿ ಕೀಳಾದರೇನು ಕೃಷ್ಣ? ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ. ಸುಯೋಧನ, ಪಾಂಡುತನಯರ ಹಿತವನು ಬಯಸಿ ಪಾಂಡುತನಯರ ಹಿತವನು ಬಯಸಿ ಸಂಧಿಯ ನಾಟಕವ ಆಡಲೆಂದು ನೀನು ಬಂದೆ. ಸಂಧಿಯ ನಾಟಕವ ಆಡಲೆಂದು ನೀನು ಬಂದೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ. ಕೃಷ್ಣ, ಹಠವಂತರು ನಾವು ಕೃಷ್ಣ
ಹಠವಂತರು ನಾವು ಕೃತಿಗೆಡೆದಿಹೆವು. ಹಠವಂತರು ನಾವು ಕೃತಿಗೆಡೆದಿಹೆವು. ರಣದಲ್ಲಿ ಪಾರ್ಥನ ಶಿರವನ್ನು ಕೆಡಹುದೆ. ರಣದಲ್ಲಿ ಪಾರ್ಥನ ಶಿರವನ್ನು ಕೆಡಹುದೆ. ಸಲ್ಲದು ನಿನಗೆ ಬಲ್ಲವನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಬಾಮ ವಲ್ಲಭನೇ. ಕೃಷ್ಣ, ಕುಲದಲ್ಲಿ ಕೀಳಾದರೇನು? ಆ ನಿನ್ನ ಪ್ರಾಣಮಿತ್ರನಾದ ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಲ್ಲ. ಈ ನಿನ್ನ ಧರ್ಮಕ್ಕಿಂತ ಆ ನನ್ನ ಸ್ವಾಮಿಗಾಗಿ ಮಡಿಯಲು ನಾನು ಸಿದ್ಧನಾಗಿರುವ ನನ್ನ ಧರ್ಮವೇ ಎಷ್ಟು ಮೇಲು ಯದುಪತಿ. ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ. ಭಲೆ ಕಣ್ಣ ಬಲೆ, ನಿನ್ನ ಹಿತ ನುಡಿಗಳಿಂದ ಈ ವ್ಯಾಜೋಗ್ರೆ ಕಂಠ ಬಿಗಿದಂತಾಗಿರುವುದು. ಓ, ಮೇರೆ ಮೀರಿತು. ನಿಮ್ಮಂತಹ ಮದೋನ್ಮತ್ತರಾಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಹೇಳು. ಭಾರತ ಭೂಮೀಶ ಜಯಿಸಿದು ರಾಶ, ಸಮಾನ ಶೌರ್ಯ ಸಾಹಸವ ವಿರೋಧಿಸುವ ಸಹೋದರರ ನಿರಾಕರಿಸದಿರ. ಭಾರತ ಭೂಮೀಶ ಜಯಿಸಿದು ರಾಶ, ಜಯಿಸಿದು ರಾಶ. ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ. ದರೆ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ದರೆಯ ನಿತ್ತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನ್ನು ನೀಗಿ ನೀ ಸೈರಣೆಯ ತಾಳೈ, ವೈರವನ್ನು ನೀಗಿ ನೀ ಸೈರಣೆಯ ತಾಳೈ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಹೊರೆಯೈ ದರೆಯ. ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನೆನೆಸಿ ಹೊರೆಯೈ ದರೆಯ. ಭಾರತ ಭೂಮೀಶ ಜಯಿಸಿದು ರಾಜ, ಸಮಾನ ಶೌರ್ಯ ಸಾಹಸವ ವಿರೋಧಿಸುವ ಸಹೋದರರ ನಿರಾಕರಿಸದಿರ. ಭಾರತ ಭೂಮೀಶ ಜಯಿಸಿದು ರಾಜ, ಜಯಿಸಿದು ರಾಜ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರು ಬಂಧು ಬಾಂಧವರನ್ನೊಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇಕೆ ಧ್ವಂಸ ಮಾಡಲೆತ್ನಿಸುವೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಶಾಂತಿಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಪಾಂಡವರ ರಾಜ್ಯದ ಮೇಲನ್ನು ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಿನ್ಯಾರ ಸಲುವಾಗಿ? ನಿನ್ನ ಸಲುವಾಗಿ. ಮುಂದೊದಗಲಿರುವ ಭೀಕರ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ದುರಾಜ? ಆ ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೇ. ಹೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಿನ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು
ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಗೆ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ಏಕಮಾರ್ಥ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗುವುದಿಲ್ಲ, ಭಯಪಡಲಾಗದು, ಭಯಪಡಲಾಗದು. ಸ್ಥಿರನಾಗು ಈ ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಯಥೇಚ್ಛವಾಗಿ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪ. ನಿನ್ನ ಅಪರಾಧಗಳೆಷ್ಟು? ನಿನ್ನ ಅಪರಾಧಗಳು ಅಗಣ್ಯ, ಅನಂತ, ಅಬೋಧ. ಭೀಷ್ಮ ದ್ರೋಣಾದಿಗಳು ಗುರು ಹಿರಿಯನ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಹೇಳುವನು ಕೇಳು ಕೃಷ್ಣ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಟ್ಟು ಹಿಡಿದು ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ಅಂದೇ ತೊಟ್ಟನು ಕೃಷ್ಣ ಈ ಛಲವೆಂಬ ಕವಚವನ್ನು. ಭೂತ ಪ್ರೇತ ಪಿಶಾಚ ಒಡಿಗಳನಾದ ಭೂತನಾಥೇಶ್ವರನ ಕಾಲ್ ಕೆರೆದು ಕಳಕ್ಕೆ ನಿಂತರೂ ಸರಿಯೇ. ಈ ಕಲಿಹಂಸಿತ ನಿರ್ಮಿತವಾದ ಹಸ್ತಿನಾವತಿಯ ರತ್ನ ಸಿಂಹಾಸನವೇ ಕುರುಕ್ಷೇತ್ರದ ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋರುವುದರೆ. ಚಂದ್ರಕುಲ ಚಕ್ರೇಶ್ವರ ಸಲದಂಗಮಲ್ಲ, ಈ ಕಲಿಯ ರತ್ನ ಸಿಂಹಾಸನಾಧೀಶನಾದ ನಾನು ಕುರುಕ್ಷೇತ್ರದ ಮಶಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋರುವುದರೆ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲ್ಲಿ ಅವ್ವ ರಾಜ್ಯವ ಕೃಷ್ಣ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದೆ ಕೃಷ್ಣ. ಛಲವನ್ನು ಬಿಡದಲೆ ಕಡುಗಲಿ ದರ್ಪದಿ ಛಲವ ಜಯಿಸಿ ಘನಮುದ ದೊಡುನ. ಛಲವ ಜಯಿಸಿ ಘನಮುದ ದೊಡುನ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ನಾ ಸಾರಿದೇಳೆ. ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡು ನಂದನರು ಎನ್ನಡೆ ಯುದ್ಧವ. ಆ ಪಾಂಡು ನಂದನರು ಎನ್ನಡೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಳ್ಳುವೆನ. ಯುದ್ಧ ಮಾಡಿ ಗೆಲ್ಲಲಿ ರಾಜ್ಯ ನೋಡಿ ಕೊಡುವೆನ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ನಾ ಸಾರಿ ಬೇಳೆ. ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಹೆಚ್ಚಿನದಾಗಿ ಹೇಳುವುದೇನು ಕೃಷ್ಣ? ಕುರುಕ್ಷೇತ್ರದಲ್ಲಿ ಗೆದ್ದರೆ ಕುರುಕುಲ ವಿಜಯ, ಸತ್ತರೆ ಕುರುಭೂಮಿಯಲ್ಲಿ ವೀರಸೊಗ್ರ. ಹೋಗು ಕೃಷ್ಣ, ಹೋಗು. ಅಗ್ರಜ, ಇದು ಕೌರವರ ರಾಜಸಭೆಯೋ ಇಲ್ಲ ಪಾಂಡುನಂದನರ ಮಿತ್ರರ ಕೂಟವು? ನಿನ್ನದೇ ಅನ್ನ ತಿಂದು ಪರಿಪೃಷ್ಟರಾದ ಈ ವೃದ್ಧರು ನಿನ್ನೀ ನಿಂದನೆಯನ್ನು ತದೇಕ ಚಿತ್ತರಾಗಿ ಹೇಗೆ ಕೇಳುತ್ತಿರುವರು? ನಡೆ ಅಗ್ರಜ, ಇಲ್ಲಿ ಕ್ಷಣಾರ್ಧವಿರಕೂಡದು. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ. ಕುರುವೃದ್ಧರೇ, ಈ ದುರ್ವರ್ತಕನನ್ನು ದಮನ ಮಾಡಲವರಾದರೆ ಈ ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ಕುಮಾರ ಸುಯೋಧನ, ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ. ಏಕೆ ತಾಯಿ ಮಾತನ್ನು ಕೇಳಲು ನಿನಗೆ ಇಷ್ಟವಿಲ್ಲ ಕುಮಾರ? ಅಗಣ್ಯ ರಥ ಉಪವಾಸಗಳನ್ನು ಮಾಡಿ ನಿನ್ನನ್ನು ಸಲಹಿರುವೆನು.
ನನ್ನ ಎದೆ ರಕ್ತವನ್ನು ಬಸದು ನಿನ್ನನ್ನು ಸಾಕಿರುವನು. ನಿನ್ನ ಕಣ್ಣುಗಳಲ್ಲಿ ಒಂದು ದೊಡ್ಡ ಕಂಬರಿ ಈ ಭೂಮಿಗೆ ಬಿದ್ದರು ನನ್ನ ಎದೆ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸಿದ್ದೇನೆ. ಆದ್ದರಿಂದ ತಾಯಿ ಮಾತನ್ನು ನಿರಾಕರಿಸಬಾರದು. ತನಯ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ಮಾತೆಯ ಮಾತನು ಲಾಲಿಸು ವೀರ ತನಯ ಕುವರ ನನ್ನ ಮಾತನ್ನು ಕೇಳು. ಮಾತೆಯ ಮಾತನು ಲಾಲಿಸು ವೀರ ಮಾತೆಯ ಮಾತನು ಲಾಲಿಸು ವೀರ ದುರದೀರನೆ ನೀ ಧೈರ್ಯದಿ ಬಾಳೈ ದುರದೀರನೆ ನೀ ಧೈರ್ಯದಿ ಬಾಳೈ ದುರದೀರನೆ ನೀ ಧೈರ್ಯದಿ ಬಾಳೈ ಆಳಬಾರದೆ ಕಂದ. ಅಮ್ಮ, ಪುನಃ ಅದೇ ಮಾತು. ನಾನು ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ವಂಶದ ಧರ್ಮವನ್ನು ತ್ಯಜಿಸಲೇ ಅಥವಾ ಈ ಜಗತ್ತೆಲ್ಲ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗಲಾರ. ಕೃಷ್ಣ, ಇದು ಕೊನೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸಿದೆ, ಆದರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರಥಿಕರ ವೀರಘೋಷದಲ್ಲಿ. ತಿಳಿದಿರು, ನನಗಿನ್ನೂ ಸಮಯವಿಲ್ಲ. ಅಧರ್ಮ ಸುರಿಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವಿಲ್ಲಿರುವುದು. ಹಸದ ಭೇಟಿಯ ನಾಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಧರ್ಮಾಚರಣೆಗೆ ಸಮಯವಿಲ್ಲಿರುವುದು. ಹತಭಾಗ್ಯ ಕುಮಾರ, ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲವು ನಾಶವಾಗುವುದು. ನಾನು ಮಾತ್ರ ನನ್ನ ಗತಿಗಳಂತೆ ನೀರವಾದ ದುಃಖವನ್ನು ನೋಡಬೇಕಾಗುವುದು. ಹೇ ದೇವ, ಈ ಗಾಂಧಾರಿ ಲಲಾಟದಲ್ಲಿ ಇನ್ನೂ ಎಂತಹ ಕರುಣಜನಕವಾದ ಕಥೆಯನ್ನು ಬರೆದಿರುವೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಈ ದುರಾತ್ಮಕರು ನಿಮ್ಮನ್ನು ಬಂಧಿಸಲು ಯತ್ನಿಸುತ್ತಿರುವರು. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರಾತ್ಮರು ಅಷ್ಟೇ. ಏನು ದುರ್ಯೋಧನ ದರ್ಪು ಇಷ್ಟೊಂದು ಮಿತಿ ಮೇರಿದೆ. ವಾಸುದೇವ, ಸಜ್ಜರಿಂದ ಪರಿತ್ಯಕ್ತವಾದ ಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಬೇಗನೆ ಈ ಜಾಗವನ್ನು ತ್ಯಾಗ ಮಾಡು.
ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಹೇಡಿಯಂತೆ ಪಲಾಯನ ಮಾಡಲೆ? ಅದು ಸಾಧ್ಯವಿಲ್ಲ. ಕಂಸ, ಶಿಶುಪಾಲ, ಜರಾಸಾಂಧಾದಿಗಳನ್ನು ಲೀಲಾ ಮಾತ್ರದಿಂದ ಸೆದೆಬಡೆದ ನಾನು ಕೇವಲ ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಎದರಿ ಇಲ್ಲಿಂದ ಪಲಾಯನ ಮಾಡಲೆ ರಾಜಮಹಿಷಿ? ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪಾವರ್ತದಿಂದ ಇಂಥ ಕೋಟಿ ಕೋಟಿ ದುರ್ಯೋಧನರು ಮಣ್ಣಿನಲ್ಲಿ ಉರುಳಾಡಿ ಗತಾಪ್ರಾಣರಾಗಿ ಉರುಳಾಡುವರು. ಅಂತಹ ಒಬ್ಬ ನಾನು ಸಾಮಾನ್ಯ ದುರ್ಯೋಧನಿಗೆ ಭೀತನಾಗಲೇ ತಾಯಿ? ನಾನು ಬಯಕಾಗಿ ಹೇಳುತ್ತಿಲ್ಲ ತಂದೆ. ಆ ಪಾಂಡು ಸೂತರ ಮಮ ಪ್ರಾಣ ನೀನದು. ಆ ಪಾಂಡು ಸೂತರ ಮಮ ಪ್ರಾಣ ನೀನದು. ಆ ಪಾಂಡು ಸೂತರ ಆ ಪಾಂಡು ಸೂತರ ಮಮ ಪ್ರಾಣ ನೀನದು. ಮನದೋಳು ನಾನೋದೆ ಪರಮಾತ್ಮ, ಮನದೋಳು ನಾನೋದೆ ಪರಿಹರಿಸೋ ಕೃಷ್ಣ. ಈ ಮಾಯವೇನು, ಈ ಜಾಲವೇನು, ಈ ಬಂಧದ ಹಂತ್ಯ ಪರಮಾತ್ಮ. ಈ ಬಂಧದ ಹಂತ್ಯ ಪರಿಣಾಮವೇನು, ಈ ಮಾಯವೇನು, ಈ ಜಾಲವೇನು ಕೃಷ್ಣ. ಕೃಷ್ಣ 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 ನಾನು ಬೈಕಾಗಿ ಹೇಳುತ್ತಿಲ್ಲ ತಂದೆ. ನನ್ನ ಕುಲಂಗಾರನ ಪುತ್ರನ ಕೈಯಿಂದ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ನೋಡಲಿ? ಅದನ್ನು ನೋಡುವ ಶಕ್ತಿ ನನ್ನಲ್ಲಿಲ್ಲ. ಆದ್ದರಿಂದ ಬೇಗನೆ ಈ ಜಾಗವನ್ನು ತ್ಯಾಗ ಮಾಡುತ್ತದೆ. ಏಳು ತಾಯಿ, ನಿನ್ನ ಸಲುವಾಗಿ ನಾನು ಹೇಡಿಯಂತೆ ಇಲ್ಲಿಂದ ಪಲಾಯನ ಮಾಡುವೆನು. ಯಾವ ಮಹೋತ್ತರ ಆಶೋತ್ತರಗಳನ್ನಿಟ್ಟು ನಾನಿಲ್ಲಿಗೆ ಬಂದೆನೋ ಅವೆಲ್ಲವೂ ದೀಪ ಮುಟ್ಟಿದ ಪತಂಗದಂತೆ ನಿಷ್ಫಲವಾಯಿತು. ಆದರೂ ಚಿಂತೆ ಇಲ್ಲ, ನಿನ್ನ ಸಲುವಾಗಿ ನಾನು ಇಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಇನ್ನೆಲ್ಲಿಗೆ ಪಲಾಯನ? ನಿಲ್ಲು ವಂಚಕ ಸಹೋದರ ಅಗ್ರಜ, ಈ ಕೃಷ್ಣನನ್ನು ಆ ಹಗ್ಗದಿಂದ ಬಂಧಿಸು. ನಿಲ್ಲು ದುರ್ಯೋಧನ. ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಲು ಯಾರಿಗೆ ತಾನೇ ಸಾಧ್ಯ? ಗಗನದ ಚಂದ್ರನಿಗಾಗಿ ಕೈ ನೀಡಿದಂತ ಈ ಭೂಮಂಡಲವನ್ನೇ ತಲೆಯ ಮೇಲೆತ್ತಲು ಪ್ರಯತ್ನಿಸುತ್ತಿರುವಿಯ. ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಅಮ್ಮ, ಈಗ ನಿನ್ನ ಮಾತು ನನಗೆ ಅನವಶ್ಯಕ. ಸಹೋದರ, ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವಿರಾ ಮಂದಮತಿಗಳಿರಾ? ಕತಿ ಬೇಡಾಯಿಸು ಯೋಧನ ತೋರಿ ಗಣಾತಿಗಳೊಯ್ತಾ ಇದೆ. ಕತಿ ಬೇಡಾಯಿಸು ಯೋಧನ ತೋರಿ ಗಣಾತಿಗಳೊಯ್ತಾ ಇದೆ. ಅದಕ್ಕಿಂತ ಬರುವೆ ಅದೇನ್ ಮಾತ ಬಗಳುವೆ ಕೃಷ್ಣ. ಅದಕ್ಕಿಂತ ಬರುವೆ ಅದೇನ್ ಮಾತ ಬಗಳುವೆ. ಕುಲಹೀನ ಕುಲವ ಮರತೆಯ ಅಡವಿಯು ವ್ಯತಿಸದೆ ಬಿಡುವೆನು. ಕುಲಹೀನ ಕುಲವ ಮರತೆಯ ಅಡವು ವ್ಯತಿಸದೆ ಬಿಡುವೆನು.
ಕದನದೊಳು ನಿನ್ನ ಮದವ ನಡಗಿಪ ಚದುರದನು ಮರುಳೆ ಕದನದೊಳು ನಿನ್ನ ಮದವ ನಡಗಿಪ ಚದುರರನು ಮರುಳೆ ಮಂದ ಮದಿಯಂತೆ ಮುಂದ ನೆನೆಗದೆ ಮಂದ ಮದಿಯಂತೆ ಮುಂದ ನೆನೆಗದೆ ದುಂದುಗವ ಪಡುವೆ ನೀಂದುಗವ ಪಡುವೆ ಸೀತಾರುಣ ಸೈತೆ ಈ ನಿನ್ನ ಮೋಸ ಸೀತಾರುಣ ಸೈತೆ ಈ ನಿನ್ನ ಮೋಸ ಸೈರಿಸಬಲ್ಲವರಾರೋ ಸೈರಿಸಬಲ್ಲವರಾರೋ ಪರಮ ಪುರುಷನೆಂಬ ವಿರುದನು ಹೊರವಿಯೋ ಎಡವುದೆ ಬಿಡುವೆನೆ ಪರಮ ಪುರುಷನೆಂಬ ವಿರುದನು ಹೊರವಿಯೋ ಎಡವುದೆ ಬಿಡುವೆನೆ ಕತಿ ಬೇಡ ಇದು ಯೋಧನ ತೋರಿ ಗಣಾತಿಗಳು ಸೈರಣೆ 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 ಕೊನೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪ ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನಿಶ್ಚಿತವಲ್ಲವೇ ಯದುವಂಶ ಕಳಂಕ ಸ್ವರೂಪ ಇದು ನಿನ್ನ ಅಕ್ಷಮ್ಯ ಅಪರಾಧ ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು ಯಾರು ನಿರ್ಣಯಿಸಬೇಕಾಗಿಲ್ಲ ಮೊದಲೇ ನಿರ್ಣಯಿಸಿ ಮುಖ್ಯ ಸಲಹೆ ನೀಟ್ಟಿದ್ದೇನೆ ಯಾರಿಗೆ ಸಾರ್ವಭೌಮನಿಗೆ ಏನೆಂಬುದಾಗಿ ಅದು ಅವರ ಬಾಯಿಂದಲೇ ಕೇಳಿ ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತಾಕಾರವಾಗಿ ಇರಲೇಬೇಕು ಹೌದೌದು ನಿಮ್ಮ ಅದ್ಭುತವಾದ ಸತ್ಕಾರಕ್ಕೆ ಅದ್ಭುತವಾದ ರಾಯಭಾರ ಸಹೋದರ ದುಶ್ಯಾಸನ ಬಂಧಿಸು ಈ ಕೃಷ್ಣನನ್ನು ಈ ಯಾರನ್ನು ಬಂಧಿಸುವಿರ ಮಂದಮತಿಗಳಿರ ಮರಳಿನಿಂದ ಸಾಗರವನ್ನು ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಬಂಧಿಸಲು ಯತ್ನಿಸುವಿರ ಹಾಗಾದರೆ ನನ್ನನ್ನು ಬಂಧಿಸಿರಿ ಕೃಷ್ಣ ಎಲ್ಲಿ ಹೋದನು ಕೃಷ್ಣನು ಕೃಷ್ಣ ಎಲ್ಲವೂ ಮಾಯೆ ಅಗ್ರಜ ಸಹೋದರ ಕೃಷ್ಣನು ತಪ್ಪಿಸಿಕೊಂಡಿರುವನು ನಡೆಯಿರಿ ಎಲ್ಲರೂ ಅವನನ್ನು ಹಿಡಿದು ತರೋಣ ನಡೀರಿ